ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ನ ಮೊದಲ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ. ಆ್ಯಕ್ಚುಲಿ ಈ ಪ್ರೋಮೋದಲ್ಲಿ ನಾಮಿನೇಷನ್ ವಿಚಾರದಲ್ಲಿ ರಕ್ಷಿತಾ ಮತ್ತು ಸ್ಪಂದನ ನಡುವೆ ಜಗಳ ಕೂಡ ನಡೀತಾ ಇದೆ. ಸೊ ಇಲ್ಲಿ ರಕ್ಷಿತಾ ವಾದ ಮಾಡ್ತಾ ಇದ್ದಾರೆ, ಸೊ ನೀನು ಆ ರೀತಿ ಈ ರೀತಿ ಅಂತ. ಬನ್ನಿ ಇಲ್ಲಿ ಯಾವ ವಿಚಾರಕ್ಕೆ ಇಲ್ಲಿ ವಾದ ಮಾಡ್ತಾ ಇದ್ದಾರೆ, ಇವರ ಮಧ್ಯೆ ಯಾಕೆ ಜಗಳ ನಡೀತಾ ಇದೆ, ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸತಾ ಬಂದ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದ ಬೆಲ್ ಐಕಾನ ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ನಿನ್ನೆ ಒಂದು ಎಪಿಸೋಡ್ನಲ್ಲಿ ನಾಮಿನೇಷನ್ ಚಟುವಟಿಕೆ ಕೂಡ ಪ್ರಾರಂಭವಾಗಿತ್ತು. ಕೆಲವು ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದು ಅಷ್ಟೇ ತೋರಿಸ್ತಿದ್ರು, ಇನ್ನು ಕೆಲವೊಂದು ಸ್ಪರ್ಧಿಗಳು ನಾಮಿನೇಟ್ ಆಗೋದು ಪೆಂಡಿಂಗ್ ಇದೆ ಅಂತಲೂ ಕೂಡ ಹೇಳ್ಬೋದು. ಸೊ ಅದೇ ರೀತಿ ಈಗ ನಾಮಿನೇಷನ್ ಚಟುವಟಿಕೆಯಲ್ಲಿ ಯಾರು ರಕ್ಷಿತ್ ಅವರು ಸ್ಪಂದನ ಅವರ ಹೆಸರನ್ನ ತಗೊಂಡಿದ್ದಾರೆ. ಸೊ ಸ್ಪಂದನ ಅವರಿಗೆ ರಕ್ಷಿತ್ ಅವ್ರು ಏನು ಹೇಳ್ತಾ ಇದ್ದಾರಪ್ಪ ಅಂದರೆ, ಸೊ ವ್ಯಕ್ತಿತ್ವ ವಿಚಾರದಲ್ಲಿ ಸ್ಪಂದನಕ್ಕಿಂತ ಮಾಳು ಅವರ ವ್ಯಕ್ತಿತ್ವ ತುಂಬ ಬೆಟರ್ ಆಗಿತ್ತು ಅಂತ ಮಾತಾಡ್ತಾ ಇದ್ದಾರೆ. ಸೊ ಈ ಒಂದು ಮಾತಿಗೆ ಸ್ಪಂದನ ಅವ್ರು ಏನು ಹೇಳ್ತಾ ಇದ್ದಾರೆ, ಬೇರೆಯವ್ರನ್ನ ಪೋರ್ಟ್ರೇ ಮಾಡೋದು ಇವಳು ಸೇಫ್ ಆಗೋದು ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇವರ ಮಧ್ಯೆ ತುಂಬ ಜೋರಾಗಿ ಜಗಳ ಕೂಡ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಸೊ ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಲ್ಲಿ ಸ್ಪಂದನ ಮತ್ತು ಕಾವ್ಯ ಸೇರಿಕೊಂಡು ರಕ್ಷಿತ್ ಅವರಿಗೆ ಕೆಲವೊಂದಿಷ್ಟು ಮಾತುಗಳನ್ನ ಆಡ್ತಾ ಇದ್ದಾರೆ. ಬಟ್ ಇವರ ಒಂದು ಮಾತನ್ನ ಈ ಒಂದು ಪ್ರೋಮೋದಲ್ಲಿ ತೋರಿಸಿಲ್ಲ. ದಯವಿಟ್ಟು ಯಾರು ಇನ್ನು ಈ ಒಂದು ಪ್ರೋಮೋ ನೋಡಿಲ್ಲ, ಆಲ್ರೆಡಿ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ, ದಯವಿಟ್ಟು ಹೋಗಿ ನೋಡ್ಬೋದು. ಅಷ್ಟೇ ಅಲ್ಲದೆ ಈ ಒಂದು ಪ್ರೋಮೋದಲ್ಲಿ ರಕ್ಷಿತ್ ಅವ್ರು ಏನು ಹೇಳ್ತಾ ಇದ್ದಾರಪ್ಪ ಅಂದರೆ, ಕಾವ್ಯ ಮತ್ತು ಸ್ಪಂದನ ಅವ್ರಿಗೆ ಹೇಳ್ತಾ ಇದ್ದಾರೆ, ನನ್ನ ಅಭಿಪ್ರಾಯ ಬಗ್ಗೆ ನೀವು ಕ್ವಶನ್ ಮಾಡೋಕ್ಕೆ ಯಾರಿಗೂ ಅಧಿಕಾರ ಕೊಟ್ಟಿಲ್ಲ ಇಲ್ಲಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಈ ಒಂದು ಮಾತಿಗೆ ಸ್ಪಂದನ ಅವರು ಫುಲ್ ಗರಂ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇವರಿಬ್ಬರ ಮಧ್ಯೆ ನಾಮಿನೇಷನ್ ವಿಚಾರದಲ್ಲಿ ತುಂಬ ಜೋರಾಗಿ ಜಗಳ ನಡೀತಾ ಇದೆ. ಅಂದರೆ ನಾಮಿನೇಷನ್ ಚಟುವಟಿಕೆ ಆದಮೇಲೂ ಕೂಡ ಆ ಒಂದು ವಿಷಯದ ಬಗ್ಗೆ ತುಂಬ ಜೋರಾಗಿ ಜಗಳ ನಡೀತಾ ಇದೆ. ಸೊ ಈ ಒಂದು ಜಗಳನ ಧ್ರುವಂತ್ ಹಾಗೂ ಅಶ್ವಿನಿ ಅವರು ನಿಂತ್ಕೊಂಡು ಮಜಾ ಮಾಡ್ತಾ ಇದ್ದಾರೆ. ಈ ಕಡೆ ಧ್ರುವಂತ್ ಅವರು ನಗ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸ್ವಲ್ಪ ಫನ್ ಆಗಿರ್ಬೋದು ಅಂತ ಅನ್ಕೊಂತೀನಿ ಇವ್ರು ನಗೋದು ನೋಡಿದ್ರೆ. ಸೊ ಅಷ್ಟೇ ಅಲ್ಲದೆ ಇಲ್ಲಿ ಸ್ಪಂದನ ಅವ್ರು ಏನು ಹೇಳ್ತಾ ಇದ್ದಾರೆ, ನೀ ಹೇಗೆ ನಿನ್ನ ಅಭಿಪ್ರಾಯ ಕೊಡ್ತೀಯೋ ಸೊ ನಾನು ಹಾಗೆ ನನ್ನ ಅಭಿಪ್ರಾಯನ ಕೊಡ್ಬೋದು. ಸೊ ಇಲ್ಲಿ ಮಾಳು ಅಣ್ಣ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋಕ್ಕೆ ಕಾರಣ ನಾನಲ್ಲ, ನೀನೇ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಈ ಒಂದು ಮಾತಿಗೆ ರಕ್ಷಿತ್ ಅವ್ರು ಏನು ಹೇಳ್ತಾ ಇದ್ದಾರೆ, ಮಾಳು ಅಣ್ಣ ಮನೆಗೆ ಹೋಗೋಕ್ಕೆ ಕಾರಣ ನೀನೇ, ನಾನಲ್ಲ ಅನ್ನೋ ರೀತಿಯಲ್ಲಿ ವಾದ ವಿವಾದಗಳು ನಡೀತಾ ಇದ್ದಾವೆ. ಸೊ ಇವರ ಮಧ್ಯೆ ತುಂಬ ಜೋರಾಗಿ ಜಗಳ ಕೂಡ ನಡೀತಾ ಇದೆ. ಸೊ ಈಗ ನಾಮಿನೇಷನ್ ಚಟುವಟಿಕೆ ಆದಮೇಲೂ ಕೂಡ ಕಿಚನ್ ಏರಿಯಾದಲ್ಲಿ ಇವರಿಬ್ಬರ ಜಗಳ ಕೂಡ ನಡೀತಾ ಇದೆ. ಸೊ ಜಗಳ ಅನ್ನೋಕ್ಕಿಂತ ಈ ವಾದ ವಿವಾದಗಳು ನಡೀತಾ ಇದ್ದಾವೆ ಅಂತಲೂ ಕೂಡ ಹೇಳ್ಬೋದು. ಸೊ ಅಷ್ಟೇ ಅಲ್ಲದೆ ಇಲ್ಲಿ ಸ್ಪಂದನ ಅವ್ರು ಏನು ಹೇಳ್ತಾ ಇದ್ದಾರೆ ರಕ್ಷಿತಾಗೆ, ರಕ್ಷಿತಾ ಮಾತನಾಡಿದ್ದಕ್ಕೆ ಮಾಳು ಅಣ್ಣನ ಮನೆ ಕಳಿಸಿದ್ದು ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಇವರಿಬ್ಬರ ಮಧ್ಯೆ ಈಗ ಮಾಳು ವಿಚಾರದಲ್ಲಿ ಸ್ವಲ್ಪ ಜೋರಾಗಿ ಜಗಳ ಕೂಡ ನಡೀತಾ ಇದೆ. ಸೊ ಇಲ್ಲಿ ರಕ್ಷಿತ್ ಅವರು ಮಾಳುನ ವಿಚಾರ ತಗೊಂಡು ಇಲ್ಲಿ ನಾಮಿನೇಟ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಬಟ್ ಈ ಒಂದು ವಿಚಾರದಲ್ಲಿ ರಕ್ಷಿತ್ ಅವರು ಎಲ್ಲೋ ತಪ್ಪು ಮಾಡಿದ್ರು ಅಂತ ಅನ್ಕೊತೀನಿ. ಯಾಕಪ್ಪ ಅಂದರೆ ಮಾಳು ಅವರು ಆಲ್ರೆಡಿ ಈಗ ಹೊರಗಡೆ ಹೋಗಿದ್ದಾರೆ. ಸೊ ಆ ಒಂದು ವಿಷಯನ ಇಟ್ಕೊಂಡು ಜಗಳ ಆಡೋದು ತಪ್ಪು ಅಂತಲೂ ಕೂಡ ಹೇಳ್ಬೋದು. ಬಟ್ ಹೇಳೋಕ್ಕಾಗಲ್ಲ, ಇಲ್ಲಿ ಯಾವ ರೀತಿಯ ಒಂದು ಕಾರಣನ ಕೊಟ್ಟಿದ್ದಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇಲ್ಲಿ ಮಾಳುವರ ವಿಚಾರ ತಗೊಂಡಿದ್ದಾರೆ, ಅದಕ್ಕೂ ಮುಂಚೆ ಆದಿರುವಂಥ ವಿಚಾರಗಳನ್ನ ತಗೊಂಡಿದ್ದಾರೆ. ಬಟ್ ಈ ರಕ್ಷಿತ್ ಅವ್ರದ್ದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಸೊ ನಿಮ್ಮ ಪ್ರಕಾರ ಇಲ್ಲಿ ಸ್ಪಂದನ ಅವರ ತಪ್ಪಿದೆಯಾ ಅಥವಾ ರಕ್ಷಿತ್ ಅವ್ರ ತಪ್ಪಿದೆಯಾ? ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಅಷ್ಟೇ ಅಲ್ಲದೆ ನಿಮ್ಮ ಪ್ರಕಾರ ಈ ವಾರ ಯಾರೆಲ್ಲ ನಾಮಿನೇಟ್ ಆಗ್ಬೋದು ಮತ್ತು ಯಾರೆಲ್ಲ ಆಗಬಾರ್ದು, ನಿಮ್ಮ ಅನಿಸಿಕೆನ ಅದನ್ನೂ ಕೂಡ ತಿಳಿಸಿ ಅಂತ ಹೇಳ್ತಾ, ನಿನ್ನೆ ಎಪಿಸೋಡ್ ಹೇಗಿತ್ತು? ನಿನ್ನೆ ಎಪಿಸೋಡ್ನಲ್ಲಿ ನಾಮಿನೇಷನ್ ಚಟುವಟಿಕೆ ಕೂಡ ನಡೀತು. ನಿನ್ನೆಗೆ ಬಂದಂಥ ಪ್ರೋಮೋದಲ್ಲಿ ತುಂಬ ಜನಕ್ಕೆ ಡೌಟ್ ಕೂಡ ಇತ್ತು, ಗಿಲ್ಲಿಯವರು ಫೇವರಿಸಮ್ ಮಾಡಿದ್ರಾ ಅಂತ. ನನ್ನ ಪ್ರಕಾರ ಫೇವರಿಸಮ್ ಆಯಿತು ಅಂತಲೂ ಹೇಳೋಕ್ಕಾಗಲ್ಲ. ನೋಡೋಣ, ಇವತ್ತಿನ ಒಂದು ನಾಮಿನೇಷನ್ ಚಟುವಟಿಕೆ ನೋಡಿದ ಮೇಲೆ ಗೊತ್ತಾಗುತ್ತೆ ಫೇವರಿಸಮ್ ಆಯಿತಾ ಇಲ್ವಾ ಅಂತ. ನನ್ನ ಪ್ರಕಾರ ಇನ್ನೂ ಕಾವ್ಯ ಅವರ ಹೆಸರು ತುಂಬ ಜನ ತೊಗೊಂಡೇ ಇರದೇ ಇರ್ಬೋದು. ನೋಡೋಣ, ಇವತ್ತಿನ ಎಪಿಸೋಡ್ ನೋಡಿದ ಮೇಲೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಇಲ್ಲಿ ಫೇವರಿಸಮ್ ನಡೀತಾ ಇಲ್ವಾ, ಗಿಲ್ಲಿಯವರು ಕಾವ್ಯಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿ ಬೇಕಾದ್ರೆ ಇವತ್ತು ಒಂದು ಎಪಿಸೋಡ್ ನೋಡಿದ ಮೇಲೆ ಗೊತ್ತಾಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಇವತ್ತಿನ ಎಪಿಸೋಡ್ನ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಅದರಲ್ಲೂ ಕೂಡ ನಾಮಿನೇಷನ್ ಚಟುವಟಿಕೆ ನಡೀತಾ ಇದೆ. 14ನೇ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋಕ್ಕೆ ನಾಮಿನೇಷನ್ ಚಟುವಟಿಕೆ ಕೂಡ ಈಗ ಆಲ್ರೆಡಿ ಕಂಪ್ಲೀಟ್ ಆಗಿರ್ಬೋದು ಅಂತ ಅನ್ಕೊತೀನಿ. ಯಾಕಪ್ಪ ನಿನ್ನೆ ಎಪಿಸೋಡ್ನಲ್ಲಿ ಅರ್ಧ ಒಂದು ಎಪಿಸೋಡ್ನ ತೋರಿಸಿದ್ದಾರೆ. ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಅದನ್ನ ಕ್ಲಿಯರಾಗಿ ತೋರಿಸ್ತಾರೆ ಅಂತಲೂ ಕೂಡ ಹೇಳ್ಬೋದು. ಈಗ ರಕ್ಷಿತಾ ಮತ್ತು ಸ್ಪಂದನ ನಡುವೆ ನಾಮಿನೇಷನ್ ವಿಚಾರದಲ್ಲಿ ಜಗಳ ಕೂಡ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಆಲ್ಮೋಸ್ಟ್ ಈಗ ನಾಮಿನೇಷನ್ ವಿಚಾರದಲ್ಲಿ ರಕ್ಷಿತಾ ಅವರು ಸ್ವಲ್ಪ ಮುಂದೆ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ನಿನ್ನೆ ಒಂದು ಟಾಸ್ಕ್ನ ಕೊಟ್ಟಿತ್ತು. ಯಾವ ರೀತಿಯ ಟಾಸ್ಕ್ ಅಪ್ಪ ಅಂದರೆ, ಆ ಒಂದು ಬಾವುಟನ್ನು ಯಾರು ಮೊದಲು ಕಲೆಕ್ಟ್ ಮಾಡ್ತಾರೆ ಅವರು ನಾಮಿನೇಟ್ ಮಾಡುವಂಥ ಒಂದು ಹಕ್ಕನ್ನ ಪಡ್ಕೊತಾರೆ ಅಂತ. ಅದೇ ರೀತಿ ಈಗ 2 ಜನ ನಾಮಿನೇಟ್ ಮಾಡಬೇಕು. ನಿನ್ನೆ ಅದೇ ರೀತಿ ರಕ್ಷಿತ್ ಅವರು 2 ಸಾರಿ ಆ ಬಾವುಟನ್ನು ಕಲೆಕ್ಟ್ ಮಾಡ್ತಾರೆ. ಬಟ್ ಈಗ ರಕ್ಷಿತ್ ಅವರು 4 ಜನ ಸ್ಪರ್ಧಿಗಳು ನಾಮಿನೇಟ್ ಮಾಡ್ತಾರೆ. ಅದರಲ್ಲಿ ಗಿಲ್ಲಿಯವರು ಸ್ಪಂದನ ಮತ್ತು ರಾಶಿಕಾ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಇದರಲ್ಲೂ ಕೂಡ ಕಾವ್ಯ ಅವರು ಎರಡು ನಾಮಿನೇಷನ್ ಲಿಸ್ಟಲ್ಲೂ ಇದ್ದರು, ಬಟ್ ಕಾವ್ಯ ಅವರ ಹೆಸರು ಬರಲಿಲ್ಲ. ಇಲ್ಲಿ ಗಿಲ್ಲಿಯವರು ಸರಿಯಾದ ಕಾರಣಗಳನ್ನ ಸ್ಪಂದನ ಅವರಿಗೆ ಮತ್ತು ರಾಶಿಕಾ ಅವರಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ ಅವರ ಒಂದು ಭಾವಚಿತ್ರವನ್ನು ಹೊಡೆದಾಕಿ ನಾಮಿನೇಟ್ ಮಾಡ್ತಾರೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋಕ್ಕೆ ಅಂತಲೂ ಕೂಡ ಹೇಳ್ಬೋದು. ನೋಡೋಣ, ಇವತ್ತಿನ ಎಪಿಸೋಡ್ನಲ್ಲಿ ಅದರ ಬಗ್ಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಯಾರೆಲ್ಲ ನಾಮಿನೇಟ್ ಆದರು ಮತ್ತು ಯಾರನ್ನ ನಾಮಿನೇಟ್ ಮಾಡಿದ್ರು ಅಂತ ಅದರ ಬಗ್ಗೆ ಸಂಪೂರ್ಣ ಇವತ್ತಿನ ಎಪಿಸೋಡ್ ನೋಡಿದ ಮೇಲೆ ಗೊತ್ತಾಗುತ್ತೆ. ಅಷ್ಟೇ ಅಲ್ಲದೆ ಈ ಒಂದು ಜಗಳದಲ್ಲಿ ನಿಮ್ಮ ಪ್ರಕಾರ
ಯಾರ ತಪ್ಪಿರಬಹುದು? ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಸೊ ಹೇಳಬೇಕಪ್ಪ ಅಂದರೆ ಇಲ್ಲಿ ಪ್ರೋಮೋ ನೋಡಿಕೊಂಡು ನಾವು ಡಿಪೆಂಡ್ ಮಾಡೋಕ್ಕಾಗಲ್ಲ. ಸೊ ಇವ್ರದ್ದೇ ತಪ್ಪಿದೆ ಅವ್ರದ್ದೇ ತಪ್ಪಿದೆ ಅಂತ. ಯಾಕಪ್ಪ ಅಂದರೆ ಪ್ರೋಮೋದಲ್ಲಿ ಒಂದಿಷ್ಟು ವಿಷಯಗಳನ್ನ ತೋರಿಸ್ತಾರೆ, ಒಂದು ವಿಷಯಗಳನ್ನ ತೋರಿಸಲ್ಲ. ಬಟ್ ಆದರೆ ಇವತ್ತಿನ ಒಂದು ಎಪಿಸೋಡ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಇವತ್ತಿನ ಎಪಿಸೋಡ್ನ ಯಾರೂ ಕೂಡ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಹಾಗೆ ನೋಡಿ ಅಂತ ಹೇಳ್ತಾ. ಸೊ ಅಷ್ಟೇ ಅಲ್ಲದೆ ವೀಕ್ಷಕರಲ್ಲಿ, ಸ್ಪಂದನ ಅವರು ಕಿಚನ್ ಏರಿಯಾದಲ್ಲಿ ಕೂಗಿ ಹೇಳ್ತಾ ಇದ್ದಾರೆ ರಕ್ಷಿತ್ ಅವರು. ಏನಪ್ಪ ಅಂದರೆ, ಬೇರೆಯವ್ರನ್ನ ಪೋರ್ಟ್ರೇ ಮಾಡಿ ನೀ ಸೇಫ್ ಆಗೋಕ್ಕೋಸ್ಕರ ಈ ಒಂದು ಆಟನ ಆಡೋಕ್ಕೆ ಹೋಗಬೇಡ. ಸೊ ನಾನು ಆ ರೀತಿ ಆಟನೂ ಆಡಲ್ಲ. ಸೊ ಆ ರೀತಿ ಆಟ ಆಡಿದ್ರೂ ನಾನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದರೆ ಐ ಆಮ್ ಹ್ಯಾಪಿ ಅಂತಲೂ ಕೂಡ ಮಾತಾಡ್ತಾ ಇದ್ದಾರೆ. ಸೊ ಈಗ ಸ್ವಲ್ಪ ಸ್ಪಂದನ ಅವರು ಫುಲ್ ಹೈಲೈಟ್ ಆಗಿದ್ದಾರೆ ಅಂತ ಅನ್ಕೋಬೋದು. ಯಾಕಪ್ಪ ಅಂದರೆ ಇವ್ರದ್ದು 2ನೇ ಸಾರಿ ಜಗಳ ಅನಿಸುತ್ತೆ. ಫಸ್ಟ್ ಆಫ್ ಆಲ್ ಧ್ರುವಂತವ್ರ ಜೊತೆ ಜಗಳ ಆಡಿದಾಗ ತುಂಬ ಹೈಲೈಟ್ ಆಗಿದ್ರು. ಅದೇ ರೀತಿ ಈಗ 2ನೇ ಜಗಳ ಅಂದರೆ ನಾಮಿನೇಷನ್ ವಿಚಾರದಲ್ಲಿ ರಕ್ಷಿತಾ ವಿರುದ್ಧ ಜಗಳ ಆಡ್ತಾ ಇದ್ದಾರೆ. ಸೊ ನಿಮ್ಮ ಪ್ರಕಾರ ನಾಮಿನೇಷನ್ ವಿಚಾರದಲ್ಲಿ ರಕ್ಷಿತ್ ಅವರು ತೊಗೊಂಡಿರುವಂಥ ನಿರ್ಧಾರಗಳು ಸರಿ ಇದೆಯಾ? ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಸೊ ಅಷ್ಟೇ ಅಲ್ಲದೆ ವೀಕ್ಷಕರೇ, ಈ ಒಂದು ವಿಚಾರದಲ್ಲಿ ತುಂಬ ಜೋರಾಗಿ ವಾದ ವಿವಾದಗಳು ನಡೀತಾ ಇದ್ದಾವೆ ನಾಮಿನೇಷನ್ ವಿಚಾರದಲ್ಲಿ. ಅದರಲ್ಲೂ ಕಾವ್ಯ ಸ್ಪಂದನ ಅವರಿಗೆ ರಕ್ಷಿತಾ ಕಂಡ್ರೆ ಆಗಲ್ಲ, ರಕ್ಷಿತಾಗೆ ಸ್ಪಂದನ ಮತ್ತು ಕಾವ್ಯ ಅವರೇ ಕಂಡ್ರೆ ಆಗಲ್ಲ. ಹಾಗಾಗಿ ಈಗ ಇವರಿಬ್ಬರ ಮಧ್ಯೆ ನಾಮಿನೇಷನ್ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಇವರಿಬ್ಬರ ನಾಮಿನೇಷನ್ ವಿಚಾರದಲ್ಲಿ ಸೊ ಇಲ್ಲಿ ಉಳಿದಂಥ ಸ್ಪರ್ಧಿಗಳಿಗೆ ತುಂಬ ಖುಷಿಯಾಗಿದೆ. ಯಾಕಪ್ಪ ಅಂದರೆ ಅವರು ಸೇವ್ ಆಗುವಂಥ ಚಾನ್ಸಸ್ ತುಂಬಾ ಇದೆ. ಬಟ್ ನೋಡೋಣ, ಇವತ್ತಿನ ಎಪಿಸೋಡ್ ನೋಡಿದ ಮೇಲೆ ಗೊತ್ತಾಗುತ್ತೆ. ಸೊ ಯಾರು ನಾಮಿನೇಟ್ ಆದರು ಮತ್ತು ಯಾರಿಗೆ ಯಾರು ಮಾತಾಡಿದ್ರು ಮತ್ತು ಯಾರು ತಪ್ಪಿದೆ ಅಂತ. ಸೊ ಎಪಿಸೋಡ್ ನೋಡಿದ ಮೇಲೆ ಗೊತ್ತಾಗುತ್ತೆ. ಸೊ ನಾವು ಪ್ರೋಮೋ ನೋಡ್ಕೊಂಡು ಡಿಪೆಂಡ್ ಮಾಡೋಕ್ಕಾಗಲ್ಲ. ಯಾಕಪ್ಪ ಅಂದರೆ ಇಲ್ಲಿ ರಕ್ಷಿತಾ ಅವ್ರದ್ದು ಸರಿ ಇರ್ಬೋದು, ಇಲ್ಲ ಸ್ಪಂದನ ಅವ್ರದ್ದು ಸರಿ ಇರ್ಬೋದು, ಇಲ್ಲ ಸ್ಪಂದನ ಅವ್ರದ್ದು ತಪ್ಪಿರ್ಬೋದು, ರಕ್ಷಿತಾ ಅವ್ರದ್ದು ತಪ್ಪಿರ್ಬೋದು. ಬಟ್ ಈ ಒಂದು ಪ್ರೋಮೋ ಮೇಲೆ ಡಿಪೆಂಡ್ ಮಾಡಿ ನಾವು ಹೇಳೋಕ್ಕಾಗಲ್ಲ. ಸೊ ಅದೇ ರೀತಿ ಇವತ್ತಿನ ಎಪಿಸೋಡ್ ನೋಡಿದ ಮೇಲೆ ನಾವು ಕ್ಲಿಯರ್ ಆಗಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ, ಇವತ್ತಿನ ಪ್ರೋಮೋ ಅಪ್ಡೇಟ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇರಿ. ಮತ್ತೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಪ್ರೋಮೋ ಅಪ್ಡೇಟಲ್ಲಿ ಅಂತ ಹೇಳ್ತಾ, ಬಾಯ್ ಫ್ರೆಂಡ್ಸ್.